Bible says Jesus lived on earth tempted like us, but he never sinned. ದೇವರ ವಾಕ್ಯ ಹೇಳುತ್ತೆ ಯೇಸು ಸ್ವಾಮಿ ಈ ಭೂಮಿ ಮೇಲೆ ಎಲ್ಲ ಶೋಧನೆಗೆ ಒಳಗಾದನು, ಆದರೆ ಪಾಪವನ್ನು ಮಾಡಲಿಲ್ಲ ಅಂತ. You must all know that verse, Hebrews chapter 4. ಈ ವಚನ ನಿಮಗೆ ಎಲ್ಲರಿಗೂ ಗೊತ್ತಿರಬೇಕು. ಇಬ್ರಿಯ 4ನೇ ಅಧ್ಯಾಯ. This is a truth that we have preached in CFC for 45 years. ಈ ಸತ್ಯವನ್ನ CFC ನಲ್ಲಿ 45 ವರ್ಷಗಳ ಕಾಲ ನಾವು ಬೋಧಿಸಿದ್ದೇವೆ. And I want to tell you that most Christians have not seen this truth. ಬಹಳಷ್ಟು ಕ್ರೈಸ್ತರು ಈ ಸತ್ಯವನ್ನ ನೋಡಿಲ್ಲ. And that is why they are defeated. ಅದಕ್ಕಾಗಿ ಅವರು ಸೋತಿದ್ದಾರೆ. So Hebrews 4 verse 15. 15ನೇ ವಚನ ಇಬ್ರಿಯ 4ನೇ ಅಧ್ಯಾಯ. It says Jesus is called our high priest. ಆತನು ಯೇಸು ಮಹಾಯಾಜಕನೆಂದು ಕರೆಯಲ್ಪಟ್ಟನು. It says here ಇಲ್ಲಿ he can sympathize with our weaknesses. ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಅಂತ ಹೇಳಿ. Why is that? No, he can sympathize with our weakness. ನಮ್ಮ ನಿರ್ಬಲಾವಸ್ಥೆಯಲ್ಲಿ ಆತನು ಅನುತಾಪ ಪಡುತ್ತಾನೆ ಅಂತ ಹೇಳುತ್ತೆ. Why is that? ಯಾಕೆ? Because he was also tempted like us. ಯಾಕೆ ಅಂದ್ರೆ ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಅಂತ. But he did not sin. ಆದರೆ ಪಾಪ ಮಾಡಲಿಲ್ಲ. You know, supposing somebody has gone through great suffering. ಯಾರಾದರೂ ಒಬ್ಬರು ಹೆಚ್ಚು ಹಿಂಸೆಗೆ ಒಳಗಾಗಿದ್ರೆ and he took it joyfully and did not grumble. ಅದನ್ನು ಸಂತೋಷವಾಗಿ ಸ್ವೀಕರಿಸಿ ಗುಣಗುಟ್ಟದೇ ಇದ್ರೆ, that is a good example for somebody else going through the same suffering. ಇತರರಿಗೆ ಇದು ಒಳ್ಳೆಯ ಮಾದರಿಯಾಗಿರುತ್ತೆ ಅದೇ ತರದ ಹಿಂಸೆಯನ್ನು ಅನುಭವಿಸುವಾಗ. So Jesus did not only preach against sin, he demonstrated it by his life. ಯೇಸು ಸ್ವಾಮಿ ಈ ಪಾಪದ ವಿರುದ್ಧವಾಗಿ ಬರೀ ಬೋಧನೆ ಮಾಡಲಿಲ್ಲ, ಅದನ್ನು ತನ್ನ ಜೀವಿತದಲ್ಲಿ ಒಂದು ಉದಾಹರಣೆಯಾಗಿ ತೋರಿಸಿದನು. Because Christians have always worshipped him as God. ಯಾಕೆಂದ್ರೆ ಇಲ್ಲಿ ಕ್ರೈಸ್ತರು ಯೇಸು ಸ್ವಾಮಿಯನ್ನು ದೇವರಾಗಿ ಆರಾಧಿಸಿರೋದ್ರಿಂದ. That is true. He was God from all eternity. ನಿತ್ಯತ್ವದಿಂದ ಅವರು ದೇವರಾಗಿದ್ರು, ಅದು ಸತ್ಯ. He along with the Father and the Holy Spirit, he created this universe. ತಂದೆಯ ಜೊತೆಯಲ್ಲಿ ಪವಿತ್ರಾತ್ಮನ ಜೊತೆಯಲ್ಲಿ ಈ ವಿಶ್ವವನ್ನು ಸೃಷ್ಟಿ ಮಾಡಿದರು. It's very difficult for us to understand God because we are human beings. ನಾವು ಮನುಷ್ಯರಾದ ಕಾರಣ ದೇವರನ್ನ ಅರ್ಥ ಮಾಡಿಕೊಳ್ಳೋದು ಕಷ್ಟ. It's just like a dog cannot understand many things we talk about. ನಾವು ಮಾಡುವಂಥ ಬಹಳಷ್ಟು ಕಾರ್ಯಗಳಲ್ಲಿ ನಾಯಿಗಳಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗೆ a dog is below a human being. ನಾಯಿಯು ಮನುಷ್ಯನಿಗಿಂತ ಕೆಳಮಟ್ಟದಲ್ಲಿದೆ. It cannot understand many things in human beings. ಯಾಕಂದ್ರೆ ಮನುಷ್ಯನಲ್ಲಿ ನಡೆಯುವಂತ ಬಹಳಷ್ಟು ಕಾರ್ಯಗಳು ನಾಯಿಗೆ ಅರ್ಥ ಆಗೋದಿಲ್ಲ. And the same way God is so much above us that we cannot understand everything about God. ಅದೇ ರೀತಿಯಲ್ಲಿ ದೇವರು ಬಹಳ ಎತ್ತರದಲ್ಲಿದ್ದಾರೆ ಮನುಷ್ಯನಿಗಿಂತ, ಅದರಿಂದ ನಮಗೆ ಅರ್ಥ ಆಗೋದಿಲ್ಲ ಅವರು. So people say, how can God be three persons and one God? ಜನ ಹೇಳ್ತಾರೆ, ಮೂರು ವ್ಯಕ್ತಿಗಳಾಗಿ ಒಂದು ದೇವರಾಗ್ಲಿಕ್ಕೆ ಹೇಗೆ ಸಾಧ್ಯ? I said that's because we are human, we cannot understand. ಆದರೆ ಅದಕ್ಕೆ ಯಾಕೆ ಅಂದ್ರೆ ನಾವು ಮನುಷ್ಯರು ಮಾತ್ರದವರು, ಅದರಿಂದ ಅರ್ಥ ಆಗೋದಿಲ್ಲ ಅದು. Just like a dog cannot understand a human being. ಇದು ಹೇಗೆ ಅಂದ್ರೆ ಒಂದು ನಾಯಿಗೆ ಮನುಷ್ಯನ ನಡವಳಿಕೆಗಳು ಗೊತ್ತಾಗಲ್ಲ, ಅದಕ್ಕೆ ಹಾಗೆ. See, dogs think like this. ನಾಯಿಗಳು ಹೀಗೆ ಯೋಚನೆ ಮಾಡುತ್ತೆ. Why do these human beings wear clothes? We never wear clothes. We dogs never wear any clothes. ನಾಯಿಗಳು ಹೀಗೆ ಯೋಚನೆ ಮಾಡುತ್ತೆ, ನಾವು ಯಾವತ್ತೂ ಬಟ್ಟೆ ಹಾಕೋದಿಲ್ಲ, ಈ ಮನುಷ್ಯರು ಯಾಕೆ ಬಟ್ಟೆ ಹಾಕ್ತಾರೆ ಅಂತ. Why do they send their children to school? We don't send our little ನಮ್ಮ ನಾಯಿ ಮರಿಗಳನ್ನ ನಾವು ಶಾಲೆಗೆ ಕಳಿಸಲ್ಲ, ಯಾಕೆ ಈ ಜನರು ಶಾಲೆಗೆ ಕಳಿಸ್ತಾರೆ ಮಕ್ಕಳನ್ನ? Why do they keep money in a bank? We don't do any such thing. Dogs. ಇವರು ಹಣಗಳನ್ನ ಬ್ಯಾಂಕ್ನಲ್ಲಿ ಇಡ್ತಾರೆ, ಆದ್ರೆ ನಾವು ಹತ್ರ ಏನು ಮಾಡೋದಿಲ್ವಲ್ಲ. Like that there are hundreds of things a dog cannot understand. ಹಾಗೆ ನೂರಾರು ವಿಷಯಗಳು ನಾಯಿಗಳಿಗೆ ಅರ್ಥ ಆಗೋಲ್ಲ. Even a little child can understand. ಆದ್ರೆ ಮನುಷ್ಯ ಮಾತ್ರದವರಲ್ಲಿ ಮಕ್ಕಳಿಗೆ ಕೂಡ ಗೊತ್ತಾಗುತ್ತಿದೆ. So if a dog cannot understand a man, ಹಾಗೆ ನಾಯಿಗೆ ಮನುಷ್ಯನ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ. It's not surprising. There are many things about God we cannot understand. ಇದು ಆಶ್ಚರ್ಯ ಪಡಬೇಕಾಗಿಲ್ಲ, ನಮಗೂ ದೇವರ ವಿಷಯದಲ್ಲಿ ಬಹಳಷ್ಟು ವಿಷಯಗಳು ಗೊತ್ತಾಗಲ್ಲ. But we know God is three persons, but it's one God. They are all equal. ಆದರೆ ನಮಗೆ ಗೊತ್ತಿದೆ ದೇವರು ಮೂರು ವ್ಯಕ್ತಿಗಳಾಗಿ ಒಂದು ದೇವರಾಗಿದ್ದಾರೆ ಅಂತ. And that's why Jesus said, when you baptize people, baptize them in the name of the Father, Son and Holy Spirit. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದರು, ನೀವು ದೀಕ್ಷಾಸ್ನಾನ ಕೊಡುವಾಗ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಕೊಡಿರಿ ಅಂತ. But this second person, the Son of God, came down and became a man. ಈ ಒಂದು ಎರಡನೆಯ ವ್ಯಕ್ತಿ ಯೇಸು ಸ್ವಾಮಿ ಭೂಮಿಗೆ ಬಂದು ಮನುಷ್ಯನಾದ. He was still God, ದೇವರಾಗೇ ಇದ್ದನು, but had a body just like ours. ನಮ್ಮ ತರದೇ ಒಂದು ಶರೀರಧಾರಿಯಾದನು. Was born as a baby, just like every human being.
ಎಲ್ಲ ಮನುಷ್ಯರಂತೆ ಒಂದು ಮಗುವಾಗಿ ಹುಟ್ಟಿದನು. In fact, when people looked at him, they thought he's just another man. ಮನುಷ್ಯ ಆತನನ್ನು ನೋಡಿದವರು ಎಲ್ಲರಿಗೂ ಈತನು ಕೂಡ ಒಬ್ಬ ಮನುಷ್ಯ ಅಂದ್ಕೊಂಡ್ರು. But just like we are tempted to sin, he was also tempted to sin. ಆದರೆ ನಾವು ಪಾಪದಲ್ಲಿ ಶೋಧನೆಗೆ ಒಳಗಾಗುವಂತೆ ಆತನು ಶೋಧನೆಗೆ ಒಳಗಾದನು. But he never sinned. ಆದರೆ ಯಾವತ್ತೂ ಪಾಪ ಮಾಡಲಿಲ್ಲ. And that's what it says here. ಇಲ್ಲಿ ಅದೇ ಹೇಳುತ್ತೆ, that he was tempted in everything as we are, but he did not sin. ಸರ್ವ ವಿಷಯಗಳಲ್ಲಿ ಆತನು ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. Now, why is it important to understand this truth? ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋದು ಮುಖ್ಯ. ಯಾಕೆ? Because if you turn to 1 Timothy and chapter 2, 1 ತಿಮೋಥಿ 2ನೇ ಅಧ್ಯಾಯದಲ್ಲಿ ನಾವು ನೋಡಿದ್ರೆ, see, the Bible is the only book in the world that tells us about how to live a godly life. ಸತ್ಯವೇದ ಬೈಬಲ್ ಒಂದೇ ಪುಸ್ತಕ ದೇವರ ಬಗ್ಗೆ ಸ್ಪಷ್ಟವಾಗಿ ಹೇಳುವಂತ. So when you come to the Bible, you have to give up all your own ideas of how to live a holy life. ನೀವು ದೇವರ ವಾಕ್ಯಕ್ಕೆ ಬಂದಾಗ ನಿಮಗೆ ಸ್ವಂತ ಕೆಲವು ಅಭಿಪ್ರಾಯಗಳ ಯೋಚನೆಗಳನ್ನು ಬಿಟ್ಟುಕೊಡಬೇಕು. And this is what I found in 1 Timothy chapter 3. 1 ತಿಮೋಥಿ 3ನೇ ಅಧ್ಯಾಯ verse 16. 16ನೇ ವಚನ. Great is the mystery of godliness. ದೇವಭಕ್ತಿಯ ಆಧಾರವಾಗಿರುವ ಸತ್ಯವು ಗಂಭೀರವಾದದ್ದು. And another translation in the Living Bible says, it is true that the way to live a godly life is not an easy thing. ಇದು ಸರಳ ಭಾಷಾಂತರದಲ್ಲಿ ಹೀಗೆ ಹೇಳುತ್ತೆ, ದೈವಿಕ ಜೀವಿತವನ್ನು ಜೀವಿಸುವುದು ಬಹಳ ಸುಲಭವಾದ ವಿಷಯವಲ್ಲ, ಇದು ಸತ್ಯ ಅಂತ ಹೇಳಿ we all agree. ನಾವು ಅದಕ್ಕೆ ಎಲ್ಲರೂ ಒಪ್ಕೊಳ್ತೀವಿ. The way to live a holy life is not at all easy. ಪವಿತ್ರ ಜೀವಿತವನ್ನು ಜೀವಿಸುವಂಥದ್ದು ಬಹಳ ಸುಲಭವಾದ ವಿಷಯ ಅಲ್ಲ. It's a secret. ಅದು ಒಂದು ಗೂಢ, ಒಂದು ರಹಸ್ಯ. The secret, it says, is found in Christ came like us in the flesh. ಆ ಒಂದು ರಹಸ್ಯ ಎಲ್ಲಿ ಗೊತ್ತಾಗುತ್ತೆ? ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು. And he was pure in his spirit. ಆತನ ಆತ್ಮದಲ್ಲಿ ಶುದ್ಧನಾಗಿದ್ದನು. Now if he came without our flesh and was pure in his spirit, that's not a great thing. ಅವನು ನಮ್ಮ ಶರೀರವಿಲ್ಲದೆ ಬಂದಿದ್ರೆ ಅದು ರಹಸ್ಯವಾಗಿರ್ತಾ ಇರಲಿಲ್ಲ. But when he came in a body like ours, ನಮ್ಮ ಹಾಗೆ ಶರೀರಧಾರಿಯಾಗಿ ಬಂದ ನಂತರ, and tempted like us, ನಮ್ಮ ಹಾಗೆ ಶೋಧನೆಗೆ ಒಳಪಟ್ಟ ನಂತರ, and never sinned in 33 and a half years, ಅದು 33 ವರ್ಷಗಳ ಕಾಲ ಪಾಪನೇ ಮಾಡಿಲ್ಲ ಅಂದ್ರೆ, then we want to know, how did he do that? ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಹೇಗೆ ಮಾಡಿದನು. Because that is called the secret of living a holy life. ಇದಕ್ಕೆ ಹೇಳ್ತಾರೆ ಪವಿತ್ರ ಜೀವಿತವನ್ನು ಜೀವಿಸುವಂತ ರಹಸ್ಯ ಅಂತ. Secrets are not something which we publicly proclaim. ರಹಸ್ಯ ಅನ್ನುವಂಥದ್ದು ಬಹಿರಂಗವಾಗಿ ಹೇಳುವಂತ ವಿಷಯ ಅಲ್ಲ. Secrets we whisper in somebody's ear. ರಹಸ್ಯಗಳನ್ನ ಇನ್ನೊಬ್ಬರ ಕಿವಿಯಲ್ಲಿ ಪಿಸುಮಾತಿನಲ್ಲಿ ಹೇಳ್ತೇವೆ. Here it says the secret that living a holy life is a secret. ಈ ಪವಿತ್ರ ಜೀವಿತವನ್ನು ಜೀವಿಸುವಂಥದ್ದು ಒಂದು ರಹಸ್ಯ ಅಂತ ಹೇಳಲ್ಪಟ್ಟಿದೆ. So to whom does God whisper these secrets? ಈ ರಹಸ್ಯಗಳನ್ನು ದೇವರು ಯಾರ ಕಿವಿಯಲ್ಲಿ ಪಿಸುಮಾತಿನಲ್ಲಿ ಹೇಳ್ತಾರೆ? Turn with me to the Old Testament. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ಕೊಳ್ಳೋಣ. Psalm 25. ಕೀರ್ತನೆ 25ನೇ ಕೀರ್ತನೆಯಲ್ಲಿ ನಾವು ನೋಡ್ತೀವಿ. 25 and verse 14. 25:14. Here it says, the secret is of the Lord is only for those who fear him. ಆಪ್ತ ಮಿತ್ರರಂತಿರುವವರಿಗೆ ಅವರಿಗೆ ತನ್ನ ಒಡಂಬಡಿಕೆ ಅನುಭವಗಳನ್ನು ದಯಪಾಲಿಸುವನು ಅಂತ ಹೇಳುತ್ತೆ. Here it says the secret of the Lord. ಇಲ್ಲಿ ಇಂಗ್ಲಿಷ್ ಭಾಷಾಂತರದಲ್ಲಿ ಹೇಳುತ್ತೆ ಇದು ಕೆಲವು ರಹಸ್ಯಗಳು ಅಂತ ಹೇಳುತ್ತೆ. Is revealed to those who fear him. ಅದು ಯಾರು ದೇವರಿಗೆ ಭಯಪಡ್ತಾರೋ ಅಂಥವರಿಗೆ ಮಾತ್ರ ಅದು ಕೊಡಲ್ಪಟ್ಟಿದೆ. And to them he will explain this new covenant. ಈ ಒಂದು ಹೊಸ ಒಡಂಬಡಿಕೆಯ ಸತ್ಯಗಳನ್ನ ಯಾರು ಭಯಪಡ್ತಾರೆ ಅಂಥವರಿಗೆ ಪ್ರಕಟಪಡಿಸಲಾಗುತ್ತೆ ಅಂತ. God doesn't tell it to everybody. ಇದು ಎಲ್ಲರಿಗೂ ಹೇಳೋದಿಲ್ಲ. Because not everybody fears God. ಯಾಕೆ ಅಂದ್ರೆ ಎಲ್ಲರೂ ದೇವರಿಗೆ ಭಯಪಡುವಂಥವರಲ್ಲ. To fear God is to hate sin. ದೇವರಿಗೆ ಭಯಪಡೋದು ಅಂದ್ರೆ ಏನು? ಪಾಪವನ್ನ ಹಗೆ ಮಾಡುವುದು. You may not be able to overcome sin. ಅವರಿಗೆ ಪಾಪವನ್ನ ಜಯಗಳಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರಬಹುದು. ಆದ್ರೆ ಹಗೆ ಮಾಡಬೇಕು. That proves that you fear God. ಅದು ಹಗೆ ಮಾಡುವಾಗ ನೀವು ಭಯ ಪಡ್ತೀರಾ ಅಂತ ದೇವರಿಗೆ ಗೊತ್ತಾಗುತ್ತೆ. In the Old Testament people feared God. ಹಳೆ ಒಡಂಬಡಿಕೆಯಲ್ಲಿ ಜನರು ದೇವರಿಗೆ ಭಯಪಟ್ಟರು. They hated sin.
ಹಾಗೆ ಪಾಪವನ್ನು ಹಾಗೆ but they ಮಾಡಿದರು, could not overcome it. ಆದರೆ ಅವರು ಜಯ ಗಳಿಸಲಿಕ್ಕೆ ಸಾಧ್ಯವಾಗಲಿಲ್ಲ. Because they did not know the secret. ಯಾಕೆ ಅಂದ್ರೆ ಅವರಿಗೆ ಒಂದು ರಹಸ್ಯ ಗೊತ್ತಿರಲಿಲ್ಲ. That secret became evident only when Jesus came to the earth. ಅದು ರಹಸ್ಯ ಪ್ರಕಟವಾಗಿದ್ದು ಯಾವಾಗ ಅಂದ್ರೆ ಯೇಸು ಸ್ವಾಮಿ ಶರೀರಧಾರಿಯಾಗಿ ಬಂದಾಗ. He came as a man, was tempted like us and did not sin. ಮನುಷ್ಯನಾಗಿ ಬಂದು ನಮ್ಮ ಹಾಗೆ ಶೋಧನೆಗೆ ಒಳಗಾಗಿ ಪಾಪ ಮಾಡಲಿಲ್ಲ. And the reason he did not sin was the Father gave him grace. ಅವರು ಆ ಪಾಪ ಮಾಡದೇ ಇರೋಕ್ಕೆ ಒಂದು ರಹಸ್ಯ ಏನಂದ್ರೆ ತಂದೆಯು ಆತನಿಗೆ ಕೃಪೆಯನ್ನು ಅನುಗ್ರಹಿಸಿದನು. We think that Jesus did not need grace. ನಮಗನ್ಸುತ್ತೆ ಯೇಸು ಸ್ವಾಮಿಗೆ ಕೃಪೆ ಬೇಕಾಗಿರಲಿಲ್ಲ. Because many Christians have taught grace means God freely forgives us. ಬಹಳಷ್ಟು ಜನರಿಗೆ ಈ ತರ ಬೋಧಿಸಲಾಗಿದೆ, ಕೃಪೆ ಅಂದ್ರೆ ದೇವರು ಉಚಿತವಾಗಿ ಕ್ಷಮಿಸಿಬಿಡ್ತಾರೆ ಅಂತ. But that's not the real meaning of grace. ಅದು ನಿಜವಾದ ಅರ್ಥವಲ್ಲ ಕೃಪೆದು. See in the same verse, Hebrews 4:15. ಇಬ್ರಿಯ 4:15 ಏನು ಹೇಳುತ್ತೆ? Jesus was tempted like us, so he did not sin. ಇಲ್ಲಿ And even though he was tempted like us, he did not sin. ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಆದರೆ ಪಾಪ ಮಾಡಲಿಲ್ಲ ಯೇಸು ಅಂತ ಹೇಳುತ್ತೆ. And then you say, therefore what? ಅದರಿಂದ ಏನು? ಆದುದರಿಂದ It says in the next verse. ಮುಂದಿನ ವಚನದಲ್ಲಿ ಇದೆ, Therefore ಆದುದರಿಂದ we also can go to the throne of grace. ಇಲ್ಲಿ ಕೂಡ ನಾವು ಕೂಡ ಆ ಕೃಪೆಯ ಆಸನಕ್ಕೆ ಹೋಗಬಹುದು ಅಂತ ಹೇಳುತ್ತೆ. So that we can receive mercy and grace in our time of need. ನಮ್ಮ ಸಮಯೋಚಿತ ಸಹಾಯಕ್ಕಾಗಿ ಕರುಣೆಯನ್ನು, ಕೃಪೆಯನ್ನು, ದಯೆಯನ್ನು ಹೊಂದಬಹುದು ಅಂತ. First mercy. ಮೊದಲು ಕರುಣೆ. That is for forgiveness of our past sins. ಅದರ ಅರ್ಥ ನಮ್ಮ ಹಿಂದಿನ ಪಾಪಗಳಿಗೆ ಕ್ಷಮಾಪಣೆ. Jesus did not need mercy from his Father. ಯೇಸು ಸ್ವಾಮಿಗೆ ತನ್ನ ತಂದೆಯಿಂದ ಕರುಣೆಯ ಅವಶ್ಯಕತೆ ಇರಲಿಲ್ಲ. Because he never sinned. ಯಾಕೆಂದ್ರೆ ಆತ ಯಾವತ್ತೂ ಪಾಪ ಮಾಡಿಲ್ಲ. Why do we need mercy? ಯಾಕೆ ನಮಗೆ ಕರುಣೆ ಬೇಕು? We need it every day. ನಮಗೆ ಪ್ರತಿ ದಿವಸ ಅವಶ್ಯಕತೆ ಇದೆ. Because in some way we are sinning every day. ಯಾಕೆಂದ್ರೆ ಯಾವುದೋ ಒಂದು ತರದಲ್ಲಿ ನಾವು ಪಾಪ ಮಾಡ್ತಾನೆ ಇರ್ತೀವಿ. Most of the time without realizing it. ನಮಗೆ ಗೊತ್ತಿಲ್ಲದೆ ಕೆಲವು ಸಲ ನಾವು ಪಾಪ ಮಾಡ್ತಾ ಇರ್ತೀವಿ. So we need mercy every day. ನಮಗೆ ಆ ಕರುಣೆಯ ಅವಶ್ಯಕತೆ ಇದೆ. Jesus did not need that. ಆದರೆ ಯೇಸು ಸ್ವಾಮಿಗೆ ಅದು ಅವಶ್ಯಕತೆ ಇರಲಿಲ್ಲ. But grace, ಆದರೆ ಕೃಪೆ Jesus needed. ಯೇಸು ಸ್ವಾಮಿಗೆ ಅವಶ್ಯಕತೆ ಇತ್ತು. We can put it like this. ನಾವು ಈ ತರ ಹೇಳಬಹುದು, mercy is for the past, ಕರುಣೆ ಹಿಂದಿನ ಜೀವಿತಕ್ಕೆ, grace is for the future. ಕೃಪೆ ಮುಂದಿನ ಜೀವಿತಕ್ಕೆ. For the past means any failure. ಹಿಂದಿನ ಜೀವಿತ ಅಂದ್ರೆ ಯಾವುದೇ ಒಂದು ಸೋಲುಗಳು. Whole past life I need mercy, forgiveness of sins. ನನ್ನ ಎಲ್ಲ ಹಿಂದಿನ ಜೀವಿತಕ್ಕೆ ಕ್ಷಮೆ ಬೇಕಾಗಿದೆ. And if this morning I failed, I need mercy for that also. ನಾನು ಇವತ್ತು ಬೆಳಗ್ಗೆ ನಾನು ಸೋತೆ, ಅದಕ್ಕೆ ಕೂಡ ಕರುಣೆ ನನಗೆ ಅವಶ್ಯಕತೆ ಇದೆ. But grace is for the future that I don't sin. ಕೃಪೆ ಅನ್ನುವಂಥದ್ದು ಮುಂದಿನ ಜೀವಿತಕ್ಕೆ ನಾನು ಮುಂದೆ ಪಾಪ ಮಾಡಬಾರದು ಅಂತ. Let me repeat that. ಅದನ್ನ ಮತ್ತೆ ಪುನರುತ್ತೀನಿ. For forgiving our past sins. ಕರುಣೆ ಅನ್ನುವಂಥದ್ದು ನನ್ನ ಹಿಂದಿನ ಜೀವಿತದ ಕ್ಷಮೆಗಾಗಿ. Grace is to help me to overcome sin in the future. ಕೃಪೆ ನನ್ನ ಮುಂದಿನ ಜೀವಿತದಲ್ಲಿ ಪಾಪದ ಮೇಲೆ ಜಯವನ್ನು ಹೊಂದಲಿಕ್ಕೆ. If I sin again, I need mercy. ಮತ್ತೆ ನಾನು ಪಾಪದಲ್ಲಿ ಬಿದ್ದರೆ ಅದಕ್ಕೆ ಆ ಸಮಯದಲ್ಲಿ ಕರುಣೆ ಅವಶ್ಯಕತೆ. So here it says Jesus was tempted like us. ಯೇಸು ಸ್ವಾಮಿ ನಮ್ಮಂತೆ ಶೋಧನೆಗೆ ಗುರಿಯಾದ. But he did not sin. ಅದು ಪಾಪ ಮಾಡಲಿಲ್ಲ. Therefore, ಆದ್ದರಿಂದ let us get the same grace that he got. ನಾವು ಕೂಡ ಆತನಿಗೆ ಸಿಕ್ಕಂತ ಕೃಪೆಯನ್ನು ಹೊಂದಿಕೊಳ್ಳೋಣ. Let us come with boldness to the throne of grace. ಈ ಒಂದು ಕೃಪಾಸನಕ್ಕೆ ನಾವು ಧೈರ್ಯವಾಗಿ ಬರೋಣ. And get the same grace to help us, verse 16, in our time of need. ನಮ್ಮ ಸಮಯೋಚಿತ ಸಹಾಯವಾದಂತೆ ಆ ಕೃಪೆಯನ್ನು ದೇವರಿಂದ ಹೊಂದಿಕೊಳ್ಳೋಣ. It's not talking about our financial need. ನಮಗೆ ಆರ್ಥಿಕ ಅವಶ್ಯಕತೆ ಬಗ್ಗೆ ಮಾತಾಡ್ತಾ ಇಲ್ಲ. It's not talking about need for healing. ನಮಗೆ ಒಂದು ಸ್ವಸ್ಥತೆ ಹೊಂದಬೇಕು ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. It's talking about the same thing mentioned in the previous verse, temptation. ಇಲ್ಲಿ ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೆ? ಹಿಂದೆ ನಮೂದಿಸಿದ ವಾಕ್ಯದಲ್ಲಿ ಪಾಪದಿಂದ ಬಿಡುಗಡೆ ಹೊಂದಿರೋದು. When we are tempted, we are needy. We need help. ನಮಗೆ ಶೋಧನೆಗೆ ಗುರಿಯಾದಾಗ ನಮಗೊಂದು ಸಹಾಯ ಬೇಕಿದೆ. And Jesus got help. We can get the same help. ಯೇಸು ಸ್ವಾಮಿಗೆ ಆ ಸಹಾಯ ಸಿಕ್ತು, ನಮಗೂ ಸಿಗುತ್ತೆ ಆ ಸಹಾಯ.